ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಎಲ್ಲಿ ನೋಡಿದ್ರು ಸಹ ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತ ಅಂದ್ರೆ ಯಾವ ಕಡೆ ತಿರುಗಿದ್ರು ಸಹ ಪ್ರತಿಯೊಂದು ಬಾಲಿವುಡ್, ಹಾಲಿವುಡ್, ಸ್ಯಾಂಡಲ್ವುಡ್, ಮಾಲಿವುಡ್ ಎಲ್ಲ ಕಡೆನೂ ಸಹ ನಾರ್ಮಲ್ ಆಗಿ ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಮಾಡಬೇಕು ಅನ್ನುವಂತಹ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು. ಅದೇ ಸಾಲಿಗೆ ಇದೀಗ ನಮ್ಮ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಪ್ಯಾನ್ ಇಂಡಿಯಾ ಸಿನಿಮಾದ ಟೈಟಲ್ ಕೂಡ ಇದೀಗ ರಿವೀಲ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ದೊಡ್ಡ ಮಟ್ಟದಲ್ಲಿ ಶಿವಣ್ಣ ಅವರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ರಿವೀಲ್ ಆಗಿರುವಂತಹ ಟೈಟಲ್ ಏನು? ಟೈಟಲ್ ಕೂಡ ಎಲ್ಲೋ ಒಂದ್ ಕಡೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಈಗಾಗಲೇ ರಿಲೀಸ್ ಆಗಿರುವಂತಹ ಮೋಷನ್ ಪೋಸ್ಟರ್ ಏನಿದೆ ಅಲ್ಲ, ಇದು ಬಹಳ ಗಮನವನ್ನ ಸೆಳೀತಾ ಇದೆ. ಈಗ ರಿಲೀಸ್ ಆದಂತಹ ಮೋಷನ್ ಪೋಸ್ಟರ್ ಮೂಲಕ ಸಾಕಷ್ಟು ವಿಚಾರವನ್ನ ಎಳೆಯೋದಕ್ಕೆ ಇದೀಗ ಚಿತ್ರತಂಡ ರೆಡಿ ಆಗಿರುವಂಥದ್ದು. ಒಟ್ಟಾರೆಯಾಗಿ ಶಿವರಾಜ್ ಕುಮಾರ್ ಅಭಿನಯದ ಪ್ಯಾನ್ ಇಂಡಿಯಾ ಚಿತ್ರದ ಟೈಟಲ್ ಕೂಡ ಇದೀಗ ರಿವೀಲ್ ಆಗಿರುವಂಥದ್ದು. ಹಾಗಾದ್ರೆ ಸಿನಿಮಾದ ಟೈಟಲ್ ನೇಮ್ ಏನು? ಎಸ್, ಕೂರ್ಮಾವತಾರ. ಸಿನಿಮಾದ ಟೈಟಲ್ ಕೂರ್ಮಾವತಾರ. ಇದರ ಮೋಷನ್ ಪೋಸ್ಟರ್ ಕೂಡ ಈಗಾಗಲೇ ರಿಲೀಸ್ ಆಗಿರುವಂಥದ್ದು. ಬಹಳ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಟೈಟಲ್ ಅಂತಾನೆ ಹೇಳ್ಬೋದು. ಈಗಾಗಲೇ ರಿಲೀಸ್ ಆದಂತಹ ಮೋಷನ್ ಪೋಸ್ಟರ್ ಏನಿದೆಯಲ್ಲ, ಆ ಮೋಷನ್ ಪೋಸ್ಟರ್ ಅಲ್ಲಿ ಸಾಕಷ್ಟು ರೀತಿಯ ವಿಚಾರಗಳು ಅಡಗಿದೆ. ಒಂದೊಂದೇ ನೋಡ್ತಾ ಹೋಗ್ತಾ ಇದ್ರೆ ಇದೇನು ಮೋಷನ್ ಪೋಸ್ಟರ ಅಥವಾ ಸಾಂಗ ಅನ್ನುವಂಥ ರೀತಿ ಇರುವಂಥದ್ದು ಇದೀಗ ಮೋಷನ್ ಪೋಸ್ಟರ್. ಒಟ್ಟಾರೆ ಈ ಕೂರ್ಮಾವತಾರ ಅಂತ ಅಂದ್ರೆ ಆಮೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಅದೇ ರೀತಿಯಾಗಿ ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ ಅವರು ಈ ಹಿಂದೆ ಇದೇ ರೀತಿಯಾಗಿ ಒಂದು ಚಿತ್ರವನ್ನ ಮಾಡಿರ್ತಾರೆ. ಇದಕ್ಕೂ ಸಹ ಕೂರ್ಮಾವತಾರ ಅಂತಾನೆ ಹೆಸರಿಟ್ಟಿರ್ತಾರೆ. ಆ ಚಿತ್ರಕ್ಕೂ ಸಹ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿರುವಂಥದ್ದು. ಅದೇ ರೀತಿಯಾಗಿ ಇದೀಗ ಶಿವರಾಜ್ ಕುಮಾರ್ ಅಭಿನಯದ ಕೂರ್ಮಾವತಾರ ಚಿತ್ರದಲ್ಲಿ ಪುರಾಣದ ಕಥೆಯ ರೆಫರೆನ್ಸ್ ಇದ್ದಂತೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ, ಮೋಷನ್ ಪೋಸ್ಟರ್ ಏನಿದೆ ಅಲ್ಲ, ಅದು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲಿ ಇದೇನು ಮೋಷನ್ ಪೋಸ್ಟರ್ ಅಥವಾ ಯಾವುದೊಂದು ಟೈಟಲ್ನ ರಿವೀಲ್ ಮಾಡ್ತಿದಾರಾ ಅಥವಾ ಇದು ಸಾಂಗ ಅನ್ನುವಂಥ ರೀತಿ ಇರುವಂಥದ್ದು. ಅದೇ ರೀತಿಯಾಗಿ ಇದು ಒಂದು ಪುರಾಣದ ರೆಫರೆನ್ಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಸಮುದ್ರ ಮಂಥನ ಮಾಡುವಂತಹ ಚಿತ್ರಣವೂ ಸಹ ಇದೀಗ ಮೋಷನ್ ಪೋಸ್ಟರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಈ ಸಮುದ್ರ ಮಂಥನ ಪ್ರಮುಖವಾಗಿ ಈ ಭಾಗವನ್ನ ಚಿತ್ರದಲ್ಲಿ ಅಳವಡಿಸಿರಬಹುದು ಅನ್ನುವಂತಹ ಒಂದಷ್ಟು ಊಹಾಪೋಹಗಳು ಇರುವಂಥದ್ದು. ಯಾಕೆ ಅಂತ ಅಂದ್ರೆ ಈ ಕೂರ್ಮ ಅವತಾರ, ಆಮೆಯ ಅವತಾರ, ಈ ಆಮೆ ಅನ್ನೋದು ಸಮುದ್ರ ಮಂಥನದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಘಟ್ಟವನ್ನ ಹೊಂದಿರುತ್ತೆ. ಯಾಕೆ ಅಂತ ಅಂದ್ರೆ ಆ ಸಮುದ್ರ ಮಂಥನವನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಬೆಟ್ಟ ಏನಿದೆಯಲ್ಲ, ಅದು ಸಮುದ್ರದ ಆಳಕ್ಕೆ ಹೋಗ್ತಾ 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 ಕೆಳಗಡೆ ಇದ್ದಂತಹ ಆಮೆ ಅಂದ್ರೆ ಕೂರ್ಮ, ಆ ಕೂರ್ಮನ ಸಹಾಯದಿಂದ ಇಡೀ ಸಮುದ್ರ ಮಂಥನವನ್ನ ಆರಾಮಾಗಿ ಸಲೀಸಾಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದು ಸಹ ಆಮೆಯಿಂದ. ಅದೇ ಕಾರಣದಕ್ಕೆ ಎಲ್ಲೋ ಒಂದ್ ಕಡೆ ಈ ಸಮುದ್ರ ಮಂಥನ ಈ ಚಿತ್ರದ ಪ್ರಮುಖವಾದಂತಹ ಭಾಗ ಆಗ್ಬೋದು ಅನ್ನುವಂತಹ ಊಹೆಗಳು ಇರುವಂಥದ್ದು. ಇನ್ನು ಒಟ್ಟಾರೆಯಾಗಿ ಚಿತ್ರದ ಟೈಟಲ್ ಮೋಷನ್ ಪೋಸ್ಟರ್ ಅಲ್ಲಿ ಈ ಎಲ್ಲಾ ರೀತಿಯ ವಿಶೇಷಗಳು ಸಹ ಇರುವಂಥದ್ದು. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಎಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಇದೀಗ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿರುವಂಥದ್ದು. ಕನ್ನಡ, ತಮಿಳ್, ಮಲಯಾಳಂ ಇದೇ ರೀತಿಯಾಗಿ ಸಾಕಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗೋದಕ್ಕೆ, ಪಂಚ ಭಾಷೆಗಳಲ್ಲಿ ರಿಲೀಸ್ ಆಗೋದಕ್ಕೆ ಇದೀಗ ಸಿನಿಮಾ ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಟೈಟಲ್ ಕೂಡ ಬಹಳ ಗಮನವನ್ನ ಸೆಳೀತಾ ಇದೆ. ಇನ್ನು ಕೂರ್ಮಾವತಾರ ಚಿತ್ರವನ್ನ ಹರ್ಷವರ್ಧನ್ ಡೈರೆಕ್ಷನ್ ಮಾಡ್ತಾ ಇರುವಂಥದ್ದು. ಇವರೇ ಈ ಚಿತ್ರವನ್ನ ಬಹಳ ಸೊಗಸಾಗಿ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಬಹಳ ಅದ್ಭುತವಾದಂತಹ ಚಿತ್ರಗಳನ್ನ ಕೊಡೋದಕ್ಕೆ ಈಗಾಗಲೇ ಡೈರೆಕ್ಟರ್ಗಳು ಸಾಲಾಗಿ ನಿಂತಿರುವಂಥದ್ದು. ಇನ್ನು ಈ ಚಿತ್ರದ ಪ್ರಮುಖ ಅಟ್ರಾಕ್ಷನ್ ಏನಪ್ಪಾ ಅಂತ ಅಂದ್ರೆ ಅಜನೀಶ್ ಲೋಕನಾಥ್ ಅವರು ಈ ಚಿತ್ರಕ್ಕೆ ಮ್ಯೂಸಿಕ್ ಅನ್ನ ಮಾಡಿರುವಂಥದ್ದು. ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟೆ ಮೋಷನ್ ಪೋಸ್ಟರ್ ಅನ್ನುವಂಥದ್ದನ್ನ. ಈ ಮೋಷನ್ ಪೋಸ್ಟರ್ ಅಲ್ಲಿ ನಾವು ನೋಡೋದಾದ್ರೆ ಎಷ್ಟು ಅದ್ಭುತವಾಗಿ BGM ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಷ್ಟು ಚಂದ ಬಂದಿದೆ ಅಂತ ಅಂದ್ರೆ ಬಹಳ ಅದ್ಭುತವಾಗಿ ಬಂದಿರುವಂಥದ್ದು. ಇನ್ನು ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು, ರಾಜ್ ತರುಣ್, ವರಲಕ್ಷ್ಮಿ ಶರತ್ ಕುಮಾರ್, ಸಾಯಿ ಕುಮಾರ್ ಸೇರಿದಂತೆ ಇನ್ನು ಅನೇಕರು ದೊಡ್ಡ ತಾರಾ ಬಳಗವೇ ಈ ಚಿತ್ರದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಕೂರ್ಮಾವತಾರ ಚಿತ್ರದ ಟೈಟಲ್ ರಿವೀಲ್ ಆಗಿರುವಂಥದ್ದು. ಅದೇ ರೀತಿಯಾಗಿ ಬಹಳ ಅದ್ಭುತವಾಗಿ ಮೋಷನ್ ಪೋಸ್ಟರ್ ಕೂಡ ಗಮನವನ್ನ ಸೆಳೀತಾ ಇದೆ. ಇನ್ನೇನು ಸಿನಿಮಾದ ಶೂಟಿಂಗ್ ಅಂತ ಬಂದ್ರೆ
ಈ ಚಿತ್ರದ ಕೆಲಸ ಗೋಯಿಂಗ್ ಆನ್ ಅಂತಲೇ ಹೇಳ್ಬೋದು. ಬಹಳ ಅದ್ಭುತವಾಗಿ ಕೆಲಸಗಳು ಮುಂದೆ ನಡೀತಾ ಇದೆ. ಇನ್ನು ಶಿವರಾಜ್ ಕುಮಾರ್ ಅವರು ವರ್ಷಕ್ಕೆ 3ರಿಂದ 4 ಸಿನಿಮಾ ಕೊಡೋದಂತೂ ಪಕ್ಕ. ಅದೇ ರೀತಿಯಾಗಿ ಈ ವರ್ಷದ ಸಾಲಿನಲ್ಲಿ ನೋಡೋದಾದ್ರೆ ಒಂದಷ್ಟು ಸಿನಿಮಾವನ್ನ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಡ್ಯಾಡಿ ಸಿನಿಮಾ, ಬೇಲ್ ಚಿತ್ರ, ಅದೇ ರೀತಿಯಾಗಿ ಜೈಲರ್ 2 ಸಿನಿಮಾದಲ್ಲೂ ಸಹ ರಜನಿಕಾಂತ್ ಜೊತೆಗೆ ಸ್ಕ್ರೀನ್ ಶೇರ್ ಅನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ನಾವು ನೋಡೋದಾದ್ರೆ ಬೇಲ್ ಚಿತ್ರದಲ್ಲಿ ನಿವೃತ್ತ ಪೊಲೀಸ್ ಆಫೀಸರ್ ಪಾತ್ರವನ್ನ ಮಾಡ್ತಾ ಇರುವಂತದ್ದು ಶಿವಣ್ಣ. ಇನ್ನು ಈ ಚಿತ್ರದ ಟೀಸರ್ ಕೂಡ ಈಗಾಗಲೇ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ. ಪವನ್ ಒಡೆಯರ್ ಈ ಚಿತ್ರವನ್ನ ಡೈರೆಕ್ಷನ್ ಮಾಡ್ತಾ ಇರುವಂತದ್ದು. ಇನ್ನು ಈ ಚಿತ್ರದ ಬಗ್ಗೆ ಬಹಳ ಒಂದಷ್ಟು ಒಳ್ಳೆಯ ಟಾಕ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಮುಖವಾಗಿ ನಾವು ನೋಡೋದಾದ್ರೆ ಡ್ಯಾಡಿ ಸಿನಿಮಾದಲ್ಲೂ ಸಹ ಶಿವಣ್ಣ ಅವರು ಬಹಳ ಒಳ್ಳೆಯ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಅಪ್ಪ ಮತ್ತು ಮಗಳ ಈ ಚಿತ್ರದಲ್ಲಿ ವೈದ್ಯನ ಪಾತ್ರವನ್ನ ಇದೀಗ ಶಿವಣ್ಣ ನಿಭಾಯಿಸ್ತಾ ಇರುವಂತದ್ದು. ಇನ್ನು ಈ ಚಿತ್ರದ ಶೂಟಿಂಗ್ ಕೆಲಸವೂ ಸಹ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಚಿತ್ರದಲ್ಲಿ ಡ್ಯಾಡಿ, ಬೇಲ್, ಜೈಲರ್ 2, ಇನ್ನು ಕೂರ್ಮಾವತಾರ ಈಗಾಗಲೇ ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಸಿನಿಮಾ ಯಾವಾಗ ಸೆಟ್ ಇರುತ್ತೆ, ಇನ್ನು ಕೆಲಸಗಳು ನಡೀತಾ ಇದೆ, ಶೂಟಿಂಗ್ ಕೂಡ ಈಗಾಗಲೇ ಗೋಯಿಂಗ್ ಆನ್ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಒಟ್ಟಾರೆಯಾಗಿ ತೆರೆ ಮೇಲೆ ಎಲ್ಲರನ್ನು ಸಹ ರಂಜಿಸೋದಕ್ಕೆ ಕೂರ್ಮಾವತಾರ ರೆಡಿ ಆಗ್ತಾ ಇದೆ. ಯಾವಾಗ ತೆರೆ ಮೇಲೆ ಎಂಟ್ರಿ ಕೊಡುತ್ತೆ, ಚಿತ್ರರಂಗಕ್ಕೆ ಲಗ್ಗೆ ಇಡುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.